ಒಂದು ವರ್ಷದ ಹಿಂದೆನೇ ರಾಗಿ ಕಣ ಅನ್ನೋ ಹೆಸರನ್ನ ಕೇಳಿ ತಿಳ್ಕೊಂಡಿದ್ದೆ. ಆದ್ರೆ ಹೋಗೋಕ್ ಟೈಮ್ ಕೂಡ ಬಂದಿರ್ಲಿಲ್ಲ. ಕೊನೆಗೂ ಮೇ 16ರಂದು ಟೈಮ್ ಕೂಡ ಬಂತು. ರಾಗಿ ಕಣಕ್ಕೆ 9 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ನಾನು ಕೂಡ ಅಲ್ಲಿ ಹೋಗ್ಬೇಕು ಅನ್ಕೊಂಡು ಹೋದೆ. ನಮಸ್ಕಾರ ಎಲ್ರಿಗೂ, ನಾನು ಪ್ರತಿಭಾ. ವೆಲ್ಕಮ್ ಟು ಮೈ ಚಾನಲ್. ರೈತರು ತಾವು ಬೆಳೆದಿರುವಂತಹ ತರಕಾರಿ, ಹಣ್ಣುಗಳನ್ನ, ನೇಕಾರರು ತಾವು ತಯಾರಿಸಿದಂತಹ ಬಟ್ಟೆಗಳನ್ನ, ಕುಶಲಕರ್ಮಿಗಳು ತಾವು ತಯಾರಿಸಿದಂಥ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ತಲುಪಿಸೋಕೆ ಅಂತ ಒಂದು ಸುಸಜ್ಜಿತವಾದ ಮಾರುಕಟ್ಟೆಯನ್ನು ಇಲ್ಲಿ ಕಲ್ಪಿಸಿಕೊಡಲಾಗಿದೆ. ಅದೇ ರಾಗಿ ಕಣ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಮಾತ್ರ ಈ ಮಾರುಕಟ್ಟೆ ತೆರೆದಿರುತ್ತೆ. ಬೆಳಗ್ಗೆ ನಾನು ಹೋಗುವಾಗ ಮುಗಿದಿತ್ತು ಸ್ಟೇಜ್ ಪ್ರೋಗ್ರಾಮ್ ಎಲ್ಲ. 9 ವರ್ಷದ ಹಿಂದೆ ಸುಸ್ಥಿರ ಸಮಾಜ ನಿರ್ಮಾಣ ಅನ್ನೋ ಪರಿಕಲ್ಪನೆಯೊಂದಿಗೆ ಶುರುವಾಗಿದೆ ರಾಗಿ ಕಣ. ಇಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನ ನಿಷೇಧ ಮಾಡ್ತಾರೆ. ಇಲ್ಲಿ ಯಾರು ಪ್ಲಾಸ್ಟಿಕ್ ಬಳಕೆಯನ್ನ ಉಪಯೋಗಿಸೋದಿಲ್ಲ. ಹಾಗೆ ಇಲ್ಲಿ ಎಲ್ಲವೂ ಗೃಹೋಪಯೋಗಿ ವಸ್ತುಗಳು ಮತ್ತೆ ಮನೆಯಲ್ಲೇ ತಯಾರಿಸಿದಂತಹ ತಿಂಡಿಗಳು, ವಸ್ತುಗಳನ್ನ ಮಾರಾಟಕ್ಕೆ ಅಂತ ತರ್ತಾರೆ. ಧಾನ್ಯಗಳು. ರೈತರಿಗೆ ಹೆಚ್ಚು ಸಪೋರ್ಟ್ ಮಾಡಬೇಕು, ಹಾಗೆ ನಮ್ಮ ಒಂದು ಸ್ಥಳೀಯರನ್ನ ಪ್ರೋತ್ಸಾಹಿಸಬೇಕು ಅನ್ನೋದು ಇದರ ಉದ್ದೇಶ ಆಗಿರುತ್ತೆ. ಇಲ್ಲಿ ಮತ್ತೆ ಕಾಟನ್ ಬ್ಯಾಗ್ಗಳು, ಕಾಟನ್ ಬಟ್ಟೆಗಳು ಹೆಚ್ಚು ಉಪಯೋಗಿಸಲ್ಪಡುತ್ತೆ ಈ ಮಾರುಕಟ್ಟೆಯಲ್ಲಿ. ನಮ್ಮ ಕರ್ನಾಟಕದ ಹೆಮ್ಮೆಯ ಇಳಕಲ್ ಸೀರೆ ನೇಕಾರರನ್ನ ಮಾತಾಡ್ಸೋಣ ಮೊದಲಿಗೆ, ಬನ್ನಿ. ಮೇಡಮ್, ಇವೆಲ್ಲ ಇಳಕಲ್ ಸೀರೆಗಳು. ಇದು ಕೂಡ ರೇಷ್ಮೆ ಪಲ್ಲು ಇರುತ್ತೆ ಮ್ಯಾಮ್. ಇದು ಎಷ್ಟು ಬೀಳತ್ತೆ ಒಂದ್ ಸಾರಿಗೆ? 2300 ರೂಪಾಯಿ ಬೀಳುತ್ತೆ ಮ್ಯಾಮ್. ನೋಡಿ, ನಮ್ಮ ಕರ್ನಾಟಕದ ಹೆಮ್ಮೆಯ ಇಳಕಲ್ ಸೀರೆ ಇದು. ಡಿಫ್ರೆಂಟ್ ಕಲರ್ ಮತ್ತೆ ಡಿಫ್ರೆಂಟ್ ಕಲರ್ಸ್ ಇದೆ ಮೇಡಮ್. ಇದು ಡಿಫ್ರೆಂಟ್ ಡಿಸೈನ್ ಇದೆ ಮ್ಯಾಮ್. ಅದು ಕೈಲೇ ತಿರುವುದು. ಈಗ ಇದು ಇಲ್ಲಿದ್ದನ್ನ ಟರ್ನ್ ಮಾಡ್ಕೋಬೇಕು. ಇದು ಇಲ್ಲಿದ್ದ ಈ ಕಡೆ. ಈ ಸಾರಿಗೆ ಎಷ್ಟು ಪ್ರೈಸ್? ಇದು 1100 ರೂಪಾಯಿ ಮೇಡಮ್. ಇದು ಈ ಸಾರಿಗ? ಹಾ ಮ್ಯಾಮ್. ಓಕೆ. ಸೀರೆ ನೇಯೋಕ್ ನಿಮ್ಗೆ ಎಷ್ಟು ದಿನ ಬೇಕಾಗುತ್ತೆ? ಇದು 2 ದಿವಸ 3 ದಿವಸ ಬರುತ್ತೆ ಮ್ಯಾಮ್. ಜಮಖಾನಕ್ಕೆ ಎಷ್ಟು ಬೀಳತ್ತೆ? 750 ರೂಪಾಯಿ ಬೀಳುತ್ತೆ ಮ್ಯಾಮ್. ಇದು ಸಿಂಗಲ್. ನೋಡಿ, ಜುವೆಲ್ರಿ, ಆಕ್ಸಿಡೈಸ್ ಜುವೆಲ್ರಿ ಎಲ್ಲ ಇದೆ. ಡಿಫ್ರೆಂಟ್ ಆಗಿದೆ ತುಂಬಾ. ಕೇಳೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ತುಂಬಾ ಯುನಿಕ್ ಆಗಿದೆ ಈ ಜುವೆಲ್ರಿ ಎಲ್ಲ. ಎಲ್ಲಿಂದ ಬಂದಿರೋದು ನೀವು? ಇದು ನಾವು ಬಿಜಾಪುರದಿಂದ ಬಂದಿರೋದು ಮೇಡಮ್. ಇದು ಲಂಬಾನಿ ಟ್ರೈಬಲ್ ಜ್ಯುವೆಲ್ರಿ ಮೇಡಮ್. ಲಂಬಾನಿ ಟ್ರೈಬಲ್ ಜ್ಯುವೆಲ್ರಿ ಮೇಡಮ್. ಕೆಲವೊಂದು ನಮ್ಮ ಹತ್ರ ಡಿಸೈನ್ಸ್ ಟ್ರೆಡಿಷನಲ್ ಡಿಸೈನ್ ಇದೆ. ಕೆಲವೊಂದು ಇದೆಲ್ಲ ಎಲ್ಲಿ ರೆಡಿ ಆಗೋದು? ಬಿಜಾಪುರಲ್ಲಿ ಮೇಡಮ್. ಬಿಜಾಪುರದಲ್ಲಿ ಇದೆಲ್ಲ ಮೇಡಮ್. ಇದು ನೀವು ಕತ್ತಿಗೂ ಹಾಕೋಬಹುದು, ಕಾಲಿಗೂ ಹಾಕೋಬಹುದು. ಆ ತರ ಮಲ್ಟಿ ಡಿಸೈನ್ಸ್ ಇದೆ. ಇವೆಲ್ಲ ಮಾಡರ್ನ್ ಡಿಸೈನ್ಸ್ ಮೇಡಮ್. ಇದೆಲ್ಲ ಏರ್ ಕಪ್ ಅಂತ. ಇದು ಕಿವಿಗೆ ಹಾಕೊಳ್ಳೋದಾ? ಕಿವಿ ಹಿಂದ್ಗಡೆ ಹಾಕೊಳ್ಳೋದು. ಇದು ಟ್ರೆಡಿಷನಲ್ ಡಿಸೈನ್ ಮೇಡಮ್. ನೆಕ್ ಎಲ್ಲ ಟ್ರೆಡಿಷನಲ್ ಡಿಸೈನ್ಸ್. ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಇವೆಲ್ಲ. ಇದು ಪ್ಯಾಚಸ್ ಮೇಡಮ್. ಪೂರ್ತಿ ಹ್ಯಾಂಡ್ ಎಂಬ್ರಾಯ್ಡ್ರಿ, ಲಂಬಾನಿ ಹ್ಯಾಂಡ್ ಎಂಬ್ರಾಯ್ಡ್ರಿ. ಇದು ಡ್ರೆಸ್ಸಿಗೆ ಹಾಕ್ಬೋದು ಮೇಡಮ್, ಸಾಡಿಗೆ ಹಾಕ್ಬೋದು. ಮಲ್ಟಿಪರ್ಪಸ್ ಡಿಸೈನ್. ಇದು ನೋಡಿ, ಇದು ಬನಾನಾ ಸ್ಟೆಮ್ ಇಂದ ಮಾಡಿರೋದಂತೆ. ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಐಟಮ್ ಕೂಡ. ಎಷ್ಟು ಯುನಿಕ್ ಆಗಿರೋ ಬ್ಯಾಗು, ಪರ್ಸು, ಮತ್ತೆ ಮಿರರ್ ಇದೆ. ಮನೆಯಿಂದಾನೇ ನೋಡಿ ತಿಂಡಿನ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಬೆಣ್ಣೆ, ಇವರು ಮಂಡ್ಯದಿಂದ ಬಂದಿದ್ದಾರಂತೆ. ಹಸುವಿನ ಬೆಣ್ಣೆ ಹಾಗೆ ಎಮ್ಮೆ ಬೆಣ್ಣೆ ಎರಡನ್ನೂ ಕೂಡ ತಂದಿದ್ದಾರೆ. ಸಿರಿಧಾನ್ಯಗಳು ಅದಲ್ಲದೆ ಇವೆಲ್ಲ ನೋಡಿ ತುಂಬಾನೇ ಯೂನಿಕ್ ಆದ ಪ್ರಾಡಕ್ಟು, ಎಲ್ಲ ಕಡೆ ಸಿಗೋದಿಲ್ಲ. ಇದು ಪ್ರೈಸ್ ಎಷ್ಟು?
ನೋಡಿ ಇಲ್ಲಿ ಪ್ಯೂರ್ ಕಾಟನ್ ಬ್ಲಾಕ್ ಪ್ರಿಂಟ್ ಸಾರೀಸ್ ಎಲ್ಲ ಇದೆ, ಹಾಗೆ ಸಿಲ್ಕ್ ಕಾಟನ್ ಎಲ್ಲ ಇದೆ ನೋಡಿ, ಕುರ್ತಾಸ್ ಎಲ್ಲ ಇದೆ. ಇಲ್ಲಿ ಈ ಮಲೆನಾಡು ಜೇನುತುಪ್ಪ ಕೂಡ ಸಿಗತ್ತೆ. ನಮಸ್ತೆ. ನಮಸ್ತೆ. ಜೇನುತುಪ್ಪದ ಬಗ್ಗೆ ಹೇಳಿ. ಇವತ್ತು ನಾವು ನಮ್ಮ ಮಲೆನಾಡು ಭಾಗದ ನಾವು ಸಿರ್ಸಿನ ಭಾಗ ತೆಗೆದು ನಾವು ಜೇನುತುಪ್ಪನ. ನಮ್ದು ಏನಂತ ಹೇಳಿದ್ರೆ ನಿಮಗೆ ಪ್ರತಿಯೊಂದು ಮೆಡಿಸಿನ್ಗಳು ಜಾಸ್ತಿ ಇರುತ್ತೆ ನಮ್ಮ ಜೇನುತುಪ್ಪದಲ್ಲಿ. ಯಾವುದೇ ಕಾಲಕ್ಕೂ ನಿಮ್ಗೆ ಕೆಡೋದಾಗ್ಲಿ ಇದೆಲ್ಲ ಏನೂ ಆಗೋದಿಲ್ಲ. ಸೊ ನಿಮ್ಗೆ ಏನಂತ ಹೇಳಿದ್ರೆ ಈ ಶುಗರ್ ಪೇಷಂಟ್ ಡಯಾಬಿಟಿಕ್ ಪೇಷಂಟ್ ಕೂಡ ನೀವು ಅವ್ರನ್ನ ತಗೊಬೋದು. ಹಾಗಾಗಿ ಎಷ್ಟು ದಿನ ಇಡಬಹುದು? ಇದಕ್ಕೆ ಕೆಡೋದಿಲ್ಲ. ಯಾವತ್ತು ಪ್ಯೂರ್ ಜೇನುತುಪ್ಪ ನಿಮ್ಗೆ ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ. ನೀವು ಎಷ್ಟು ವರ್ಷ ಇಟ್ಟರು ಕೂಡ ಹಾಗೆ ಇರುತ್ತದೆ. ಹಾಗಾಗಿ ಇದು ಯಾವುದು ಹೆಜ್ಜೆನಾ ಅಥವಾ ಇದು ತುಡುವೆ ಜೇನು? ಈ ತುಡುವೆ ಜೇನು ಇದು. ಹಾಗೆ ತುಡುವೆ ಜೇನು ಅಂತ ನಿಮ್ಗೆ ಸಣ್ಣ ಸಣ್ಣ ಹೂವಲ್ಲಿ ಕೆಲಸ ಮಾಡೋದ್ರಿಂದ ನಿಮ್ಗೆ ಔಷಧಿಗಳು ಜಾಸ್ತಿ ಬರುತ್ತೆ. ಈ ಔಷಧಿಗಳು ಜಾಸ್ತಿ ಬರೋದ್ರಿಂದ ನಿಮ್ಗೆ ಜೇನುತುಪ್ಪ ಮತ್ತೆ ನಿಮ್ಗೆ ಬೇರೆ ಕಡೆಗಿಂತ ನಮ್ಮ ಮಲೆನಾಡು ಭಾಗ ಜಾಸ್ತಿ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ನೀವು ಬೇರೆದಕ್ಕೆಲ್ಲ ಹೋಲಿಸಿದ್ರೆ ನಮ್ಮ ಮಲೆನಾಡು ಭಾಗ ನೀವು ಜೇನುತುಪ್ಪ ತಿಂದ್ರೆ ಮಾತ್ರ ನೀವು ಮತ್ತೆ ಬೇರೆ ಜೇನುತುಪ್ಪ ತಗೊಳಕ್ ಇಷ್ಟಪಡೋದಿಲ್ಲ ಅಂತ ಹೇಳಿ. ಪ್ಯೂರ್ ಆದ ಜೇನುತುಪ್ಪ 100% ಪ್ಯೂರ್. ರಾಗಿ ಕಣದಲ್ಲಿ ಹಣ್ಣು, ತರಕಾರಿ, ಎಳನೀರು ಜೊತೆಗೆ ಕಬ್ಬಿನ ಹಾಲು ಮತ್ತು ಊಟ ಕೂಡ ಸಿಗತ್ತೆ. ಇಲ್ಲಿ ಹಳ್ಳಿಯ ಊಟ ಸಿಗತ್ತೆ, ರಾಗಿ ಮುದ್ದೆ, ಹಾಗೆ ಸಾರು, ಅನ್ನ ಸಾಂಬಾರು. ಅದಲ್ಲದೆ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ, ಪಲ್ಯ, ಆಮೇಲೆ ಗಿರ್ಮಿಟ್ಟು, ಅದಲ್ಲದೆ ಹಣ್ಣಿನ ಜ್ಯೂಸ್ಗಳೆಲ್ಲ ಸಿಗತ್ತೆ. ಅದನ್ನೆಲ್ಲ ಈ ತೋಟದ ಮಧ್ಯನೇ ಚೇರೆಲ್ಲ ಹಾಕಿದ್ದಾರೆ. ನಾವು ನಮಗಿಷ್ಟದ ಊಟವನ್ನು ತಗೊಂಡು ಊಟ ಮಾಡ್ಬೋದು. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಪ್ರತಿ ಸಂಡೇನೂ ನೀವು ರೊಟ್ಟಿ ಮಾಡ್ತೀರಾ ಹೇಗೆ ಇಲ್ಲಿ? ಹೌದು ಮೇಡಮ್, ಪ್ರತಿ ಸಂಡೇನೂ ರಾಗಿ ಕಣ ಸಂತೆಗೆ ನಾವು ಲೈವ್ ಅಲ್ಲಿ ನಮ್ಮ ಭಾಗದ ಬಿಜಾಪುರದ ಬಿಳಿಜೋಳ ರೊಟ್ಟಿನ ಬಿಸಿದಾಗಿ ಲೈವ್ ಅಲ್ಲಿ ಕೊಡ್ತಾ ಇದೀವಿ ಮ್ಯಾಮ್. ಓಕೆ, ಪ್ರತಿ ವಾರ ನೀವು ಎಷ್ಟು ರೊಟ್ಟಿ ಬಡಿತೀರಾ ಹಾಗಾದ್ರೆ ಇಲ್ಲಿ ಲೈವ್ ಅಲ್ಲಿ? ಒಬ್ರು 100 ರೊಟ್ಟಿ ತರ ಬಡಿತಾರೆ ಮೇಡಮ್. ಏನಿಲ್ಲ ಅಂದ್ರೆ 200 ಜನ ಇಲ್ಲಿ ಊಟ ಮಾಡ್ತಾರೆ ಮ್ಯಾಮ್. ಪ್ರತಿ ಸಂಡೇನಾ? ಪ್ರತಿ ಸಂಡೇ ರೀ. 2 ರೊಟ್ಟಿ, ಬದ್ನಿಕಾಯಿ ಪಲ್ಯ, ಎಣ್ಗಾಯಿ ಪಲ್ಯ ಅಂತ ಈ ಕಡೆ ಅಂತಾರಿ, ಕಾಳು ಪಲ್ಯ ರೀ, ಆಮೇಲೆ ಚಟ್ನಿ, ಮೊಸರು, ಇದ್ರ ಜೊತೆಗೆ 2 ಬಿಸಿ ರೊಟ್ಟಿ ಸೇರಿಸಿ 125 ರೂಪಾಯಿ ಚಾರ್ಜ್ ಮಾಡ್ತಾ ಇದೀವಿ. ಬಿಜಾಪುರಿಂದ ಬೆಳಗ್ಗೆ ನಾವು ಅಲ್ಲಿಂದ ಶನಿವಾರ ಹೊರಡ್ತೀವ್ರಿ. ಪ್ರತಿ ಸಂಡೇ ನೀವು ಬಿಜಾಪುರದಿಂದಾನೇ ಇಲ್ಲಿ ಬರ್ತೀರಾ? ಹೌದು ರೀ. ಬೆಳಗ್ಗೆ ಇಲ್ಲಿ ಬಂದು ಎಲ್ಲ ತಯಾರಿ ಮಾಡ್ಕೊಂಡು ಅಲ್ಲಿಂದಾನೇ ತರಕಾರಿ ತಗೊಂಡ್ ಬರ್ತೀವ್ರಿ ನಾವು. ಟೊಮಾಟೊ, ಎಣ್ಗಾಯಿ, ಆಮೇಲೆ ಎಲ್ಲ ತರಕಾರಿನೂ ಜವಾರಿದು ನಮ್ಮ ಭಾಗದ್ದೇ ನಾವು ತಗೊಂಡ್ ಬಂದು ಇಲ್ಲೆಲ್ಲ ತಯಾರಿ ಮಾಡ್ಕೊಂಡು ಎಕ್ಸಾಕ್ಟ್ 9:30ಗೆ ಕೆಫೆ ಸ್ಟಾರ್ಟ್ ಆಗುತ್ತೆ ರೀ. ಪಲ್ಯ ಎಲ್ಲ ಅಲ್ಲಿ ಸ್ಟಾಲಲ್ಲಿ ಇಡ್ತೀವ್ರಿ. ಮತ್ತೆ ಲೈವ್ ಅಲ್ಲಿ ರೊಟ್ಟಿ ಎಲ್ರಿಗೂ ಬಿಸಿದಾಗಿ ಮಾಡ್ಕೊಡ್ತಾ ಇದ್ದೀವಿ. ಗುಂಪಾಗಿ ಮಾಡ್ತಾ ಇರುವಂತಹ ಒಕ್ಕೂಟ ಮೇಡಮ್. ಎಷ್ಟು ಜನ ಶೇರ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಇದನ್ನ? ಪ್ರಾರಂಭದಲ್ಲಿ ಒಂದು 20 ಜನ ಶೇರ್ ಮಾಡ್ತಾ ಇರೋ ಗುಂಪು ರೀ, ಒಡಲದನಿ ಮಹಿಳಾ ಒಕ್ಕೂಟ ಅಂತ. ಈಗ ಇಲ್ಲಿ 60 ಜನ ಹೆಣ್ಮಕ್ಳು ಸೇರಿದ್ದಾರೆ ಇದ್ರಲ್ಲಿ. ಅವರು ಅಲ್ಲಿಂದ ಬಿಜಾಪುರದಿಂದಾನೇ ಕರ್ಕೊಂಡ್ ಬರ್ತೀರಾ ಅವ್ರನ್ನ? ಒಂದು ನಮ್ಮಲ್ಲಿ 2-3 ರೀತಿಯಲ್ಲಿ ಭಾಗ ಮಾಡ್ಕೊಂಡಿದೀವಿ. ಒಂದ್ ಕಡೆ ಒಕ್ಕೂಟದಲ್ಲಿ ಬಿಸಿ ರೊಟ್ಟಿ ಒಕ್ಕೂಟಕ್ಕೆ ಇಲ್ಲೊಂದು 5-6 ಜನ ಇರ್ತಾರೆ. ಆಮೇಲೆ ಅಲ್ಲಿಂದ ಜವಾರಿ ತರಕಾರಿಗಳನ್ನು ತಗೊಂಡ್ ಬರ್ತಾರೆ. ಅಲ್ಲಿ ನಮ್ಮ ಮಹಿಳೆಯರೇನೆ ಇದ್ದಾರೆ. ಸೌತೆಕಾಯಿ, ಚೌಳಿಕಾಯಿ, ತರಕಾರಿನೂ ಮಾರ್ತೀರಾ ನೀವು? ತರಕಾರಿ, ಸೊಪ್ಪು, ಅದ್ರ ಜೊತೆಗೆ ನಮ್ಮ ಭಾಗದ ನಿಂಬೆ ಹಣ್ಣಿನ ಜ್ಯೂಸು, ಆಮೇಲೆ ಹುಣಸೆ ಹಣ್ಣಿನ ಜ್ಯೂಸು ಅದು ಕೂಡ ಇದೆ. ಒಳ್ಳೇದಾಗ್ಲಿ ನಿಮ್ಗೆ, ಇನ್ನು ಜಾಸ್ತಿ ಜನ ಸೇರ್ಲಿ ನಿಮ್ಮ ಒಡಲು ದನಿ ಸಂಸ್ಥೆಗೆ. ನೋಡಿ ಇಲ್ಲಿ ಹಪ್ಪಳ ಮತ್ತು ಸಂಡಿಗೆ, ಹಾಗೆ ಕೋಡ್ಬಳೆ, ಬೆಲ್ಲದಿಂದ ಮಾಡಿರೋ ಉಂಡೆಗಳು, ಇವನ್ನೆಲ್ಲ ಹಳ್ಳಿಯಿಂದ ರೈತರು ತಗೊಂಡು ಬರ್ತಾರಂತೆ ಪ್ರತಿ ಸಂತೆಲ್ಲೂ. ಹಾಗೆ ಇಲ್ಲಿ ನೋಡ್ಬೋದು ಹಸುನೆಲ್ಲ ಕಟ್ಟಿದ್ದಾರೆ, ಮಕ್ಕಳು ಕೂಡ ಆಟ ಆಡ್ತಾ ಇದ್ದಾರೆ. ಇದೆಲ್ಲ ಹಳ್ಳಿ ಪರಿಸರವನ್ನು ನಮಗೆ ಕೊಡುತ್ತೆ. ನಿಮಗೆ ಪರಿಸರ ಇಷ್ಟ ಆದರೆ, ಗಲಾಟೆಯಿಂದ ಮುಕ್ತಿ ಬೇಕು, ಶಾಂತವಾದ ಪರಿಸರದಲ್ಲಿ ಕಾಲ ಕಳಿಬೇಕು ಒಂದಷ್ಟು ಹೊತ್ತು ಅಂದರೆ, ಪ್ರತಿ ರವಿವಾರ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಡೆ ಇಲ್ಲಿ ಬನ್ನಿ. ಹಾಗೆ ಇಲ್ಲಿ ಟೈಮನ್ನು ಸ್ಪೆಂಡ್ ಮಾಡಿಕೊಂಡು ಹೋಗ್ಬೋದು. ಬನ್ನೇರುಘಟ್ಟ ರೋಡಲ್ಲಿರುವಂತಹ ಗೊಟ್ಟಿಗೆರೆ ಸಮೀಪ ಇರುವಂತಹ ರಾಗಿ ಕಣದ ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿಗೆ ನೀವು ಕೂಡ ಭೇಟಿ ನೀಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.